ವೆಲ್ಕಮ್ ಟು ಮೈ ಚಾನಲ್. ಬಿಳಿ ಕೂದಲು ಬಂದಿದೆ ಅಂತ ಮಾರ್ಕೆಟ್ ಸಿಗೋ ಕೆಮಿಕಲ್ ಹೇರ್ ಡೈಸ್ ನೆಲ್ಲ ಯೂಸ್ ಮಾಡ್ತಿದ್ದೀರಾ? ಇದರಿಂದ ಕಾಮನ್ ಆಗಿ ಹೇರ್ ಫಾಲ್, ಗಿಡ್ಡಿನೆಸ್, ಹೆಡ್ ಏಕ್, ಸ್ವೆಲ್ಲಿಂಗ್ ಬರುತ್ತೆ ಅಂತ ಗೊತ್ತು. ಆದ್ರೆ ಕ್ಯಾನ್ಸರ್ ಕೂಡ ಬರ್ಬೋದು ಅಂತ ನಿಮ್ಗೆ ಗೊತ್ತಾ? ಡಾಕ್ಟರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಕೆಮಿಕಲ್ಸ್ ಇರ್ತದೆ, ಎಲ್ರಿಗೂ ಗೊತ್ತಿರಬೇಕು. ಅದ್ ನೀವು ತಲೆಗೆ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ಅಬ್ಸರ್ವ್ ಆಗುತ್ತೆ, ಒಳಗಡೆ ಹೋಗಿ ಶರೀರದಲ್ಲಿ ಬ್ಲಡ್ ಅಲ್ಲಿ ಹೋಗುತ್ತೆ. ಬ್ಲಡ್ ಇಂದ ಎಲ್ಲಿ ಬರ್ತದೆ? ಆಚೆ ಬರಬೇಕು. ಕಿಡ್ನಿ ಮುಖಾಂತರ ಆಚೆ ಬಂದಾಗ ಬ್ಲಾಡ್ ಅಲ್ಲಿ ಬರ್ತದೆ, ಯೂರಿನರಿ ಬ್ಲಾಡ್ ಅಲ್ಲಿ ಸ್ಟೋರ್ ಆಗುತ್ತೆ. ಆ ಸ್ಟೋರ್ ಆದಾಗ ಅದ್ರಲ್ಲಿರ್ತಕ್ಕಂಥ ಕೆಮಿಕಲ್ಸ್ ಅಲ್ಲಿಗೆ ಆಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರ್ತದೆ. ಇದಕ್ಕೇನಾದ್ರೂ ಲೆವೆಲ್ 1 ಎವಿಡೆನ್ಸ್ ಇದೆಯಾ? ಲೆವೆಲ್ 1 ಎವಿಡೆನ್ಸ್ ಯಾವುದಕ್ಕೂ ಇರಲ್ಲ. ಇವನ್ ಸ್ಮೋಕ್ ಮಾಡೋರಿಗೆಲ್ಲಾನು ಲಂಗ್ ಕ್ಯಾನ್ಸರ್ ಬರ್ಬೇಕಂತ ಏನಿಲ್ಲ. ಅಬ್ಸರ್ವ್ ಮಾಡೋದ್ರಲ್ಲಿ ಈಚೀಚೆಗೆ ಅದು ಪರ್ಟಿಕ್ಯುಲರ್ಲಿ ಹೆಂಗಸರು ಜಾಸ್ತಿ ಹೇರ್ ಡೈ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ಸ್, ಬ್ಲಾಡರ್ ಕ್ಯಾನ್ಸರ್ ಸುಮಾರು ನೋಡ್ತಿದ್ದೀವಿ. ಸೊ ಇಟ್ಸ್ ಅನ್ ಅಬ್ಸರ್ವೇಷನ್ ಸ್ಟಡಿ ವಿತ್ ಅವರ್ ಎಕ್ಸ್ಪೀರಿಯನ್ಸ್. ನಾನು ನ್ಯೂರೋ ಆಂಕಾಲಜಿಸ್ಟ್ ಆಗಿ ನೋಡೋದ್ರಲ್ಲಿ ಬ್ಲಾಡರ್ ಕ್ಯಾನ್ಸರ್ಸ್ ಈಗ ತುಂಬಾ ಜಾಸ್ತಿ ಆಗ್ತಿದೆ. ಕಾರಣ ಏನಂತ ಹುಡುಕಿದ್ರೆ ದಿಸ್ ಕುಡ್ ಬಿ ಒನ್ ಆಫ್ ದ ರೀಸನ್ಸ್. ಇದೇ ಅಲ್ಲ, ಬೇರೆ ಇರಬಹುದು, ಬಟ್ ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್. ಹಾಗಾದ್ರೆ ಈಗ ಏನಪ್ಪ ಯೂಸ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನ್ಯಾಚುರಲ್ ಆಗಿ ಸಿಗೋ ಮೆಹಂದಿ, ಇಂಡಿಗೋ ಪೌಡರ್ನ ಯೂಸ್ ಮಾಡಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.